ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಿಶೇಷವಾಗಿ ಇವತ್ತು ಬುಧವಾರ. ಈ ವಿಷ್ಣು ಸಂಕಲ್ಪದಲ್ಲಿ ವಿಶೇಷವಾಗಿ ಬುಧವಾರ ಏನಪ್ಪ ಅಂತಂದರೆ ವಾಸುದೇವ ದೇವೋ ಕಂಸಾವರ್ಧನಂ ದೇವಕೀನಂದಂ ಪರಮಾನಂದಂ ಕೃಷ್ಣ ಮುಂದೆ ಜಗದ್ಗುರು. ವಿಶೇಷವಾಗಿರತಕ್ಕಂಥ ಈ ದಿನದ ವಿಶೇಷತೆಯಲ್ಲಿ ಸಂಕಷ್ಟಹರ ಚತುರ್ಥಿ. ಇಂದು ಸಂಕಷ್ಟಹರ ಚತುರ್ಥಿ ವಿಶೇಷವಾಗಿ 1:16 ಪ್ರಾರಂಭವಾಗುತ್ತೆ ಮಧ್ಯಾಹ್ನ. ನಂತರದಲ್ಲಿ ನಾಳೆ ಮಧ್ಯಾಹ್ನದವರೆಗೂ ಕೂಡ ಚತುರ್ಥಿ ಇರತಕ್ಕಂಥದ್ದು. ಯಾರ್ಯಾರು ಸಂಕಷ್ಟಹರ ಚತುರ್ಥಿ ಪ್ರಾರಂಭ ಮಾಡ್ತಿರೋ ವಿಶೇಷವಾಗಿ ನೀವು ಅಂಗಾರಕ ಸಂಕಷ್ಟಹರ ಚತುರ್ಥಿಯಿಂದ ನೀವು ಅಂಗಾರಕ ಚತುರ್ಥಿ ಪ್ರಾರಂಭ ಮಾಡಿದ ಅಂತ ಪಕ್ಷದಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಸಿಗ್ತಕ್ಕಂಥದ್ದು. ವಿಶೇಷ ಗಣಪತಿಗೆ ಏನೇನು ಕೀಟ ದೋಷ ಇದೆಯೋ, ಮಕ್ಕಳಿಗೆ ವಿದ್ಯಾಭ್ಯಾಸ ದೋಷ ಇದೆಯೋ, ಆರೋಗ್ಯ ಸಮಸ್ಯೆ ಇದೆಯೋ, ಏನಾದರೂ ಲೋಪದೋಷಗಳು ಇತ್ತು ಅನ್ನೋಂಥ ಪಕ್ಷದಲ್ಲಿ ವಿಶೇಷವಾಗಿ ನಾವು ವಿಘ್ನಗಳಲ್ಲಿ ಪ್ರಥಮವಾಗಿರತಕ್ಕಂಥದ್ದೇ ಸಿದ್ಧಿವಿನಾಯಕ. ಆ ಸಿದ್ಧಿವಿನಾಯಕನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ವಿಶೇಷವಾಗಿ ಸ್ಥಾನಮಾನವನ್ನು ಸಿಗತಕ್ಕಂಥದ್ದು. ಸಂಕಷ್ಟಹರ ಚತುರ್ಥಿ ದಿನನಿತ್ಯವೂ ಕೂಡ ಪ್ರತಿ ತಿಂಗಳಲ್ಲೂ ಕೂಡ ವಿಶೇಷವಾಗಿ ಬರತಕ್ಕಂಥದ್ದು. ಈ ವಿಶೇಷವಾಗಿ ಬರತಕ್ಕಂಥ ದಿನಗಳಲ್ಲೂ ಕೂಡ ಶುಭವನ್ನು ಬರತಕ್ಕಂಥ ಯೋಗ. ಈ ಕೃಷ್ಣ ಪಕ್ಷ ಸಂಕಷ್ಟಹರ ಚತುರ್ಥಿಯಲ್ಲಿ ಬರತಕ್ಕಂಥದ್ದು ಬಹಳ ವಿಶೇಷವಾಗಿ ಬರತಕ್ಕಂಥದ್ದು. ಪ್ರತಿ ತಿಂಗಳಲ್ಲೂ ಕೂಡ ಒಂದು ಬಾರಿ ಬರ್ತದೆ. ಆ ಬಾರಿಯನ್ನು ಮಾಡಿದಾಗ ನೀವು ಸರ್ವ ದೋಷಗಳನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಇರತಕ್ಕಂಥ ಏಕೈಕ ಗಣನಾಯಕ ಅಂದ್ರೆ ಸಿದ್ಧಿವಿನಾಯಕ. ಈ ಸಂಕಷ್ಟಹರ ಚತುರ್ಥಿ ನೀವು ಮಾಡ್ತಾ ಬನ್ನಿ, ನಿಮ್ಗೆ ಇದ್ದಂತಹ ಸಂಕಷ್ಟಗಳೆಲ್ಲವೂ ಕೂಡ ದೂರವಾಗಿ ಸಂತಾನದ ಸಮಸ್ಯೆಯೋ, ವಿದ್ಯಾಭ್ಯಾಸ ಸಮಸ್ಯೆಯೋ, ಮದುವೆ ಸಮಸ್ಯೆಯೋ, ಮನೆ ಕಟ್ಟುವ ಸಮಸ್ಯೆಯೋ, ಇವೆಲ್ಲವ ಸಮಸ್ಯೆಯನ್ನು ಹೋಗಲಾಡಿಸುವಂತ ಭಗವಂತ ಅನ್ನತಕ್ಕಂಥದ್ದಲ್ಲಿ ವಿಶೇಷವಾಗಿ ನೋಡಿದಾಗ ಗಣಪತಿಗಳೆಲ್ಲ ಅಧಿನಾಯಕನಾದಂತಹ ಗಣಪತಿ ಈಶ್ವರನ ಪುತ್ರ ವಿಶೇಷವಾಗಿ ಬರತಕ್ಕಂಥದ್ದು. ಹಾಗಿರತಕ್ಕಂಥವ್ರು ನೀವೇನೇ ಕಷ್ಟ ಸಂಪರ್ಕಗಳು ಬಂದರೂ ಕೂಡ ಆ ವಿಘ್ನ ಗಣೇಶನ ಮೊರೆ ಹೋಗುವುದರಿಂದ ನಿಮಗೆಲ್ಲವೂ ಕೂಡ ಯಶಸ್ವಿ ಸಿಗತಕ್ಕಂಥ ಯೋಗ ಇರತಕ್ಕಂಥದ್ದೇ. ಪ್ರತಿ ಮಾಸದಲ್ಲಿ ಬರತಕ್ಕಂಥ ಸಂಕಷ್ಟ ವ್ರತವನ್ನು ಮಾಡ್ತಾ ಹೋಗಿ ನಿಮಗೆಲ್ಲೂ ಕೂಡ ಆ ಭಗವಂತನ ದಯೆಯಿಂದ, ಆ ಗಣಪತಿ ದಯೆಯಿಂದ ನಿಮಗೆ ಸಕಲ ಸೌಭಾಗ್ಯ ಅಭಿವೃದ್ಧಿ ಎಲ್ಲರಿಗೂ ಸಿಗಲಿ ಅನ್ನತಕ್ಕಂಥ ವಿಶೇಷವಾಗಿ ನಮ್ಮ ವಿಷ್ಣು ಸಂಕಲ್ಪ ಏನಪ್ಪಾ ಅಂದ್ರೆ ಎಲ್ಲರಿಗೂ ಸುಲಭ ರೀತಿಯಲ್ಲಿ ಸಿಗಬೇಕೋ, ಸುಲಭ ರೀತಿಯಲ್ಲಿ ಮಾಡಬೇಕೋ ಅನ್ನತಕ್ಕಂಥ ಫಲವನ್ನು ಕೊಡತಕ್ಕಂಥದ್ದೇ ವಿಶೇಷವಾಗಿ ಈ ದಿನದ ವಿಶೇಷತೆಯಲ್ಲಿ ಮಹಾ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಿರಿ. ನಿಮಗೆ ಭಾಗ್ಯವೆಲ್ಲ ಕೂಡ ರಾತ್ರಿ 8:36 ಚಂದ್ರೋದಯ ಕಾಣತಕ್ಕಂಥದ್ದು. ಆ ಚಂದ್ರೋದಯ ಆದ ನಂತರ ನೀವು ಉಪವಾಸ ಬಿಡತಕ್ಕಂಥದ್ದು. ಯಾರ್ಯಾರು ಉಪವಾಸ ಮಾಡ್ತೀರೋ ಸಂಕಷ್ಟಹರ ದಿನ ಉಪವಾಸ ಮಾಡ್ಕೊಳ್ಳಿ. ಆ ಭಗವಂತನಿಗೆ ಒಂದು ವಿಶೇಷವಾದ ಸ್ಥಾನಮಾನವನ್ನು ಸಿಗತಕ್ಕಂಥದ್ದು. ಭಗವಂತನಿಗೆ ನಾವು ಮನೆ ಹೋದ ಅಂತ ಪಕ್ಷದಲ್ಲಿ ಖಂಡಿತವಾಗಿ ನಮಗೆ ಶುಭಫಲದ ಮೇಲೆ ಶುಭಫಲ. ಎಕ್ಕೆ ಗಿಡಕ್ಕೆ ಪೂಜೆ ಮಾಡಿ ಎಕ್ಕೆ ಗಿಡದ ಒಂದು ಗಣಪತಿಗೆ ಎರಿಸಿ ದರ್ಬಿ 21 ಗರ್ಗೆಯನ್ನು ಶ್ರೀ ಓಂ ಗಂ ಗಣಪತಿಯಾಯ ನಮಃ, ಶ್ರೀ ಓಂ ಗಂ ಗಣಪತಿಯಾಯ ನಮಃ ಅಂತೇಳಿ 21 ಗರ್ಗೆ ಕಿತ್ತಿ ಮಹಾಗಣಪತಿ ದೇವಸ್ಥಾನಕ್ಕೆ ಕೊಡುವುದರಿಂದ ಕೂಡ ವಿಶೇಷ ನಿಮಗೆಲ್ಲರಿಗೂ ಶುಭ ವಸ್ತು ಯಶಸ್ವಿಯಾಗಲಿ. ಹಾಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಏನಾದರೂ ಜಾತಿಗೆ ಸಂಬಂಧಪಟ್ಟಿಗೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟಿಗೆ, ವಾಸ್ತುಗೆ ಸಂಬಂಧಪಟ್ಟಿದಂಗೆ ಹಾಗೂ ಮುಹೂರ್ತಗಳಿಗೆ ಸಂಬಂಧಪಟ್ಟಿದಂಗೆ ಶ್ರೀ ವಿಷ್ಣು ಸಂಕಲ್ಪವನ್ನು ನೋಡ್ತಾ ಇರೋ ಪ್ರತಿನಿತ್ಯ ಕಾರ್ಯಕ್ರಮ ನಮ್ಮ ಮೊಬೈಲ್ ನಂಬರ್ ಇರುತ್ತೆ 9611267766. ಸಂಪರ್ಕಿಸ್ರಿ. ನಿಮಗೆಲ್ಲರಿಗೂ ಶುಭ ವಸ್ತು ಯಶಸ್ವಿಯಾಗಲಿ.